ವೆಲ್ಕಮ್ ಬ್ಯಾಕ್ ಟು ಚಶುಮೌರ್ಯ ವ್ಲಾಗ್. ಇವತ್ತು ನನ್ನ ವ್ಲಾಗಲ್ಲಿ ನಾನು ಮಲ್ಟಿಗ್ರೇನ್ ರಾಗಿ ಮಾಲ್ಟ್ ಪೌಡರ್ನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನು ಸ್ವಲ್ಪ ಅಳತೆಯಲ್ಲಿ ನಿಮಗೆ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದನ್ನು ಸೇಲ್ ಕೂಡ ಇದೆ. ನಾನು ಇದನ್ನು ಕೆಳಗಡೆ ನಂಬರ್ ಕೊಟ್ಟಿರ್ತೀನಿ, ಆ ನಂಬರ್ಗೆ. ಅದು ಮೈಸೂರವರಾದರೆ ದಯವಿಟ್ಟು ಆರ್ಡರ್ ಮಾಡಿ ತೊಗೊಳ್ಳಿ. ಇದಕ್ಕೆ ಏನೇನು ಬಳಸ್ತಾ ಇದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ಸಬ್ಬಕ್ಕಿ, ಕಡಲೆ ಬೀಜ, ಉದ್ದಿನಕಾಳು ಮತ್ತು 4-5 ಥರ ನಾನು ಸೀಡ್ಸ್ನ ತೊಗೊಂಡಿದ್ದೀನಿ. ಬಾದಾಮಿ ಮತ್ತು ವಾಲ್ನಟ್ ಮತ್ತು ಅಲಸಂದೆ ಕಾಳು 2 ಥರ, ಕೆಂಪು ಮತ್ತು ವೈಟ್ದು ಅಲಸಂದೆ ಕಾಳು, ಮತ್ತು ಮೊಸರು ದಾಲು, ಹುಳ್ಳಿಕಾಳು, ಅವರೇ ಬೇಳೆ ಮತ್ತು ರಾಜ್ಮಾ ಮತ್ತು ಕಾಬೂಲ್ ಕಡಲೆ, ಹೆಸರು ಕಾಳು, 35 ಥರ ಏಲಕ್ಕಿ ಮತ್ತು ಡೈಜೆಷನ್ಗೋಸ್ಕರ ಸ್ವಲ್ಪ ಏಲಕ್ಕಿ ಮತ್ತು ಸ್ವಲ್ಪ ಜೀರಿಗೆ, ಮೆಂತ್ಯ ಮತ್ತು ಸ್ವಲ್ಪ ಶುಂಠಿ ಮತ್ತು ಓಂಕಾಳು ಮತ್ತು ಗಸಗಸೆ, ಇಷ್ಟನ್ನು ನಾನು ಯೂಸ್ ಮಾಡ್ತಾಯಿದ್ದೀನಿ. ನಾನು ಇದನ್ನು ಒಂದೊಂದನ್ನು ಕೂಡ ಕಮ್ಮಿ ಉರಿಲಿ ಇದನ್ನು ಹುರ್ಕೊಬೇಕಾಗತ್ತೆ. ಮಿಲೆಟ್ಸ್ಗಳಲ್ಲಿ 5 ಥರ ಮಿಲೆಟ್ಸ್ನ ತೊಗೊಂಡಿದ್ದೀನಿ. ಸಜ್ಜೆ, ಬಾರ್ಲಿ, ನವಣೆ, ಈ ಥರ 5 ಥರ ನಾನು ನವಣೆಗಳು, ಸಜ್ಜೆಗಳು 5 ಥರ ಮಿಲೆಟ್ಸ್ನ ತೊಗೊಂಡಿದ್ದೀನಿ. ಕಾಳಲ್ಲಿ ರಾಜ್ಮಾ ಮತ್ತು ಸೀಡ್ಸಲ್ಲಿ 4-5 ಫ್ಲ್ಯಾಕ್ ಸೀಡ್ಸ್ ಮತ್ತು ಪಂಪ್ಕಿನ್ ಸೀಡ್ಸ್, ಸನ್ಫ್ಲವರ್ ಸೀಡ್ಸ್ ಮತ್ತು ವಾಟರ್ ಮೆಲನ್ ಸೀಡ್ಸ್ ಈ ಥರ ತೊಗೊಂಡಿದ್ದೀನಿ. ನಾನಿಲ್ಲಿ ನೋಡಿ, ಕಮ್ಮಿ ಉರಿಲಿ ಅಂದರೆ ಮೀಡಿಯಮ್ ಫ್ಲೇವರ್, ತುಂಬ ಸೀದೋಗಬಾರ್ದು ಮತ್ತು ತುಂಬ ಮೆತ್ತಗೂ ಇರಬಾರ್ದು. ಆ ರೀತಿಯಾಗಿ ಅದನ್ನು ಮೀಡಿಯಮ್ ಫ್ಲೇವರಲ್ಲಿ ನಾವು ನೀಟಾಗಿ ಅದನ್ನು ರೋಸ್ಟ್ ಮಾಡಬೇಕಾಗತ್ತೆ. ಒಂದೊಂದನ್ನು ಉರಿಯೋದನ್ನೇ ಇದು ಕೆಲಸ ಇರುತ್ತೆ ನೋಡಿ. ಕಪ್ಪುದು ಉದ್ದಿನಕಾಳು ಮತ್ತು ಹುಳ್ಳಿಕಾಳು, ಮೆಂತ್ಯ, ಇದೆಲ್ಲ ಶುಗರ್ ಪೇಷಂಟ್ಗಳಿಗೆ ಮತ್ತು ಬೋನ್ಸ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಪ್ರತಿಯೊಂದು ಆಗಲಿ ಡಯಟ್ ಮಾಡೋರಾಗಲಿ, ವೆಯ್ಟ್ ಲಾಸ್ ಮಾಡೋರಾಗಲಿ ಮತ್ತು ಹೆಲ್ದಿಯಾಗಿ ಎನರ್ಜಿಯಾಗಿರಬೇಕು ಅನ್ನೋರು ದಯವಿಟ್ಟು ಈ ಪೌಡರ್ನ ಆರ್ಡ್ರ್ ಮಾಡಿ. 1 ಲೋಟ ಈ ರಾಗಿ ಗಂಜಿನ ತೊಗೊಂಡ್ರೆ ಸಾಕು. ನೀವು ಬೆಳಗ್ಗೆ ಟೈಮು ಮಜ್ಜಿಗೆಲೋ ಇಲ್ಲ ಹಾಗೇ ಗಂಜಿ ಥರ ಮಾಡ್ಕೊಂಡು ಕುಡಿದ್ರೇ ನಿಮಗೆ ಎನರ್ಜಿ ಬರುತ್ತೆ. 1 ವರ್ಷ ಮೇಲ್ಪಟ್ಟಂಥ ಮಕ್ಕಳಿಂದ ಹಿಡಿದು ವಯಸ್ಸಾದವರೆಗೂ ಈ ರೀತಿ ಮಾಲ್ಟ್ ಪೌಡರ್ನ ನೀವು ತೊಗೊಳ್ಬೋದು. ನನ್ನ ಮನೇಲೇ ಹೈಜಿನಿಕ್ಕಾಗಿ ಕ್ವಾಲಿಟಿ ನೋಡ್ತಾ ಇರ್ಬೋದು ನೀವೇ. ಪ್ರತಿಯೊಂದನ್ನು ಅಷ್ಟೇ ನಾನು ಸೋಸಿ ಕಾಳುಗಳನ್ನ ಚೆಕ್ ಮಾಡಿ ನೀಟಾಗಿ ಹುರಿದು ನಾನು ಪೌಡ್ರ್ ಮಾಡಿಸ್ತೀನಿ. ಯಾಕೆಂದರೆ ಮಕ್ಕಳುಗಳು ತೊಗೋತಾರೆ, ದೊಡ್ಡವರು ತೊಗೋತಾರೆ. ಫುಡ್ಡಲ್ಲಿ ಯಾವುದೇ ರೀತಿ ವ್ಯತ್ಯಾಸ ಆಗಬಾರ್ದು ಅಂತ ಅಷ್ಟು ಹೈಜಿನಿಕ್ಕಾಗಿಯೇ ನಾನು ಪ್ರಿಪೇರ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಹೆಸರು ಬೇಳೆ, ಹೆಸರು ಕಾಳು ಮತ್ತು ಮೊಸರು ದಾಲು ಈ ಥರ ಕಾಳುಗಳನ್ನ ತೊಗೊಂಡಿದ್ದೀನಿ. ಇದು ಬಾಡಿಗೆ ತಂಪು ಕೂಡ ಕೊಡುತ್ತೆ ಮತ್ತು ಬೋನ್ಸ್ಗೆ ಸ್ಟ್ರೆಂತ್ ಕೂಡ ಕೊಡುತ್ತೆ. ಮತ್ತು ಸಬ್ಬಕ್ಕಿ ಕೂಡ ನೀವು ನೋಡ್ಬೋದು, ಬಾಡಿಗೆ ತಂಪು ಕೊಡುತ್ತೆ. ಫ್ಲಾಕ್ ಸೀಡ್ಸ್ ಕೂಡ ಹೇರ್ಗೆ, ಸ್ಕಿನ್ಗೆ ತುಂಬಾ ಒಳ್ಳೆಯದು. ನಾನಿಲ್ಲಿ ಗೋಡಂಬಿ ಮತ್ತು ಪಿಸ್ತಾನ ಯಾಕೆ ಯೂಸ್ ಮಾಡಿಲ್ಲ ಅಂತ ಅಂದರೆ, ಡಯಟ್ ಮಾಡೋರಿಗೆ ಶುಗರ್ಗೆ ಒಳ್ಳೆಯದಲ್ಲ ಅಂತ ಹೇಳಿ ನಾನು ಗೋಡಂಬಿ ಮತ್ತು ಪಿಸ್ತಾನ ಯೂಸ್ ಮಾಡಿಲ್ಲ. ಡೈಜೆಷನ್ಗೋಸ್ಕರ ನಾನು ಸ್ವಲ್ಪ ಜೀರಿಗೆ ಮತ್ತು ಓಂಕಾಳು, ಸ್ವಲ್ಪ ಮೆಂತ್ಯ ಇದನ್ನು ಯೂಸ್ ಮಾಡಿದ್ದೀನಿ. ನೋಡಿಲಿ, ಈ ರೀತಿಯಾಗಿ ಒಂದು ಬಟ್ಟೆ ಮೇಲೆ ಎಲ್ಲ ಹುರಿದಿದ್ದ ಕಾಳುಗಳನ್ನ ಈ ರೀತಿ ನಾನು ಹಾರಾಕಿದ್ದೀನಿ. ಅದನ್ನು ಬಿಸಿ ಆರಬೇಕಲ್ಲ ಚೆನ್ನಾಗಿ, ಅದಕ್ಕೋಸ್ಕರ. ನಿಮಗೂ ಈ ಮಾಲ್ಟ್ ಪೌಡರ್, ಇದಕ್ಕೆ ನಾನು ಎಷ್ಟು ಕಾಳು ಮಿಕ್ಸ್ ಮಾಡಿದ್ದೀನಿ ಅದಕ್ಕೆ ಅಷ್ಟೇ ಪ್ರಮಾಣದಲ್ಲಿ ನಾನು ರಾಗಿನ ಮಿಕ್ಸ್ ಮಾಡಿ ಅದನ್ನು ಮಿಲ್ ಇಟ್ಕೊಂಡಿದ್ದೀನಿ. ನೋಡಿ ಇಲ್ಲಿ ಈ ರೀತಿಯಾಗಿ ರಾಗಿ ಮಲ್ಟಿಗ್ರೇನ್ 35+ ಮಲ್ಟಿಗ್ರೇನ್ ರಾಗಿ ಮಾಲ್ಟ್ ಈ ಥರ ಇರುತ್ತೆ. 1 ಲೋಟ ಗಂಜಿನೂ ಕೂಡ ಮಾಡಿದ್ದೀನಿ. ನೆಕ್ಸ್ಟು ವೀಡಿಯೋ ಮಾಡಿ ಹಾಕ್ತೀನಿ. ನೆಕ್ಸ್ಟು ಮಾಲ್ಟ್ ಪೌಡರನ್ನು ಹೇಗೆ ಗಂಜಿ ಮಾಡ್ಕೊಳ್ಳೋದು ಅದು ವೀಡಿಯೋ ಕೂಡ ಮಾಡಿ ಹಾಕ್ತೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಕೆಳಗಡೆ ಇರೋ ನಂಬರ್ಗೆ ಆರ್ಡರ್ ಮಾಡ್ಕೊಳ್ಳಿ.